ಎಲ್ಲರಿಗೂ ನಮಸ್ಕಾರ. ASB ಅಕಾಡೆಮಿಗೆ ಸ್ವಾಗತ. ನೋಡಿ, ಇವತ್ತಿನ KPTCLದು ಗುಲ್ಬರ್ಗ ಜಸ್ಕಾಮ್ದು ಅಪ್ಡೇಟ್ ಬಂದಿದ್ದೇನೆ ಅಂತ ಹೇಳ್ಬೋದು. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಕೊನೆಯವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕರ್ನಾಟಕ ಸರ್ಕಾರದ ಸಂಪೂರ್ಣ ಸ್ವಾಮ್ಯಕ್ಕೆ ಒಳಪಟ್ಟಂಥದ್ದೊಂದು ಕಂಪ್ನಿ ಆಗಿರ್ತದೆ. ಇದರದ್ದು ನೀವು ಗುರುತಿನ ಸಂಖ್ಯೆನೂ ಕೂಡ ನೋಡ್ಬೋದು. ಯಾವಾಗ ಬಿಟ್ಟಿದ್ದಾರೆ ಅಂದರೆ 6ನೇ ತಾರೀಕಿಗೆ ಬಿಟ್ಟಿದ್ದಾರೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಈ ದಿನಾಂಕ 14/10/2024ರಂದು ಉದ್ಯೋಗ ಪ್ರಕಟಣೆಯಾಗಿ ಹಿರಿಯ ಪವರ್ಮ್ಯಾನ್ ಹುದ್ದೆಗೆ ನೇಮಕಾತಿಗೆ ಸಂಬಂಧಪಟ್ಟಂಥ ಸಹನಶಕ್ತಿ ಪರೀಕ್ಷೆಗೆ 1:5 ಶಾರ್ಟ್ ಲಿಸ್ಟ್ ಆಗಿರುವಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ಕಟ್ ಆಫ್ ಅಂಕಗಳೊಂದಿಗೆ ಅಂತರ್ಜಾಲದಲ್ಲಿ https://jascom.karnataka.gov.in ಅಂತೇಳಿ ಅನ್ನುವಂಥ ವೆಬ್ಸೈಟಲ್ಲಿ ಬಿಟ್ಟಿರ್ತಾರೆ. ಸಹನಶಕ್ತಿ ಪರೀಕ್ಷೆಯನ್ನು ದಿನಾಂಕ 16/6/2025 ಇದರಿಂದ 19/6/2025ರವರೆಗೆ ನೀವು ಕಲಬುರಗಿಯಲ್ಲಿರುವಂತಹ ಹೊರ ಕ್ರೀಡಾಂಗಣ ಜ್ಞಾನಗಂಗಾ ಕಲಬುರಗಿ ವಿಶ್ವವಿದ್ಯಾಲಯ ಸೇಡಂ ರಸ್ತೆ ಕಲಬುರಗಿ ಕ್ರೀಡಾಂಗಣದಲ್ಲಿ ನಡೆಸಲಾಗುವುದು ಅಂತೇಳಿ ಹೇಳಿದ್ದಾರೆ. ಹಾಗಿದ್ರೆ ನಿಮ್ಮದು ಡೇಟ್ ಯಾವಾಗ? ಫಿಸಿಕಲ್ ಡೇಟು 16 ತಾರೀಕಿಂದ 19 ತಾರೀಕುವರೆಗೆ ನಿಮ್ಮದು ಫಿಸಿಕಲ್ ಇರುತ್ತದೆ. ನೆಕ್ಸ್ಟ್, ಹಾಗಿದ್ದರೆ ಸಹನಶಕ್ತಿ ಪರೀಕ್ಷೆಗೆ ಕರೆಪತ್ರವನ್ನು ಈ ಕಂಪ್ನಿ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರ್ತಾರೆ. jascom.karnataka.gov.in ಏನಂತಲ್ಲ, ಇದರಲ್ಲೇ ಪ್ರಕಟ ಮಾಡಿರ್ತಾರೆ. 9/6/2025ರಿಂದ ಅಂದರೆ ನಾಳೆಯಿಂದ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರ್ತದೆ. ಯಾರಿಗಾದರೂ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸಮಸ್ಯೆ ಆಗಿತ್ತಪ್ಪ ಅಂತಂದರೆ ಕಂಪ್ಯೂಟರ್ ಶಾಪಿಗೆ ಹೋಗಿ ಅವರು ತೆಗೆದುಕೊಡ್ತಾರೆ. ಇಲ್ಲ ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಮಾಡ್ತೀವಿ. ಮತ್ತು ವಿದ್ಯುತ್ ಸಂಬಂಧಿತ ದೂರುಗಳಿಗೆ ಕರೆ ಮಾಡಿ 1912 ಇದು ನಿಮಗೆ ಒಳಪಟ್ಟಿರಲ್ಲ. ಯಾರು ಗುಲ್ಬರ್ಗದಲ್ಲಿರ್ತಾರಲ್ಲ ಅವರಿಗೆ ಸಂಬಂಧಪಟ್ಟಂಥ ಒಂದು ಸಂಖ್ಯೆ ಆಗಿರ್ತದೆ. ಇದು ವಿದ್ಯುತ್ತಿಗೆ ಸಂಬಂಧಪಟ್ಟಂಥ ನಂಬರ್, ಯಾವುದೇ ರೀತಿ ನಿಮ್ಮ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂಥ ನಂಬರ್ ಅಲ್ಲ. ಇದಿಷ್ಟು ಜಸ್ಕಾಮ್ ಬಗ್ಗೆ ಮಾಹಿತಿ ಹೇಗಿತ್ತು. ಹಾಗೆ ಮತ್ತು ನಿಮಗೆ ಯಾವುದ್ರ ಬಗ್ಗೆ ಅಪ್ಡೇಟ್ ಬೇಕು ಅನ್ನುವಂಥದ್ದು ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಯಾಕಂದರೆ ನನ್ನ ಟೈಮ್ ಇಲ್ಲ, ಯಾವುದು ಕೂಡ ವೀಡಿಯೋಸ್ ಮಾಡುತ್ತಿಲ್ಲ ಇವಾಗ ಸದ್ಯ ಪ್ರೆಸೆಂಟಾಗಿ. ನಿಮ್ಮ ಇಷ್ಟದ ಅನುಸಾರವಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ. ನಿಮಗೆ ಯಾವ್ದು ಬೇಕಲ್ಲ ಪರ್ಟಿಕ್ಯುಲರಾಗಿ, ಈಗ ಜಸ್ಕಾಮ್ ಬೇಕಾದ್ರೆ ಜಸ್ಕಾಮ್ ಅಂತ ಕಮೆಂಟ್ ಮಾಡಿ, ಬೆಸ್ಕಾಮ್ ಬೇಕಾದ್ರೆ ಬೆಸ್ಕಾಮ್ ಅಪ್ಡೇಟು, ಫಿಸಿಕಲ್ ಅಪ್ಡೇಟು, ಆಮೇಲೆ ಈ ಥರದ್ದೆಲ್ಲ ಕಮೆಂಟ್ ಮಾಡಿ. ಆಮೇಲೆ ಮೆಸ್ಕಾಮ್ ಅಪ್ಡೇಟು ಈ ಥರದ್ದು ನೀವು ಕಮೆಂಟ್ ಮಾಡಿದ್ರೆ ಅಂದ್ಕೊಳ್ಳಿ, ನಾನು ಅದರ ಮೇಲೆ ವಿಡಿಯೋ ಮಾಡ್ತೀನಿ. ಇಲ್ಲ ಅಂತಂದರೆ ವಿಡಿಯೋ ಮಾಡೋದಿಲ್ಲ. ಎಲ್ಲರಿಗೂ ಕೂಡ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು.